ರೈಲ್ವೆ ಇಲಾಖೆಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ರಣಕಹಳಿಯನ್ನ ಮೊಳಗಿಸಿತ್ತು. ಕನ್ನಡದಲ್ಲಿ ಪರೀಕ್ಷೆಯನ್ನ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ರೈಲ್ವೆ ನಿಲ್ದಾಣಕ್ಕೂ ಕೂಡ ನುಗ್ಗಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಡ ಕೂಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನೋಡ್ಕೊಂಬ. ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಿಗರ ಕಡೆಗಣನೆ, ಹಿಂದಿಗೆ ವಿರೋಧ, ಕರವೇ ಕಾರ್ಯಕರ್ತರ ಧರಣಿ. ಅಯ್ಯಯ್ಯೋ ಕನ್ನಡಿಗರಿಗೆ ಅನ್ಯಾಯ, ಕೇಂದ್ರ ಸರ್ಕಾರದಿಂದ ದೌರ್ಜನ್ಯ, ಕನ್ನಡ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರೈಲ್ವೆ ಇಲಾಖೆ ವಿರುದ್ಧ ಆಕ್ರೋಶದ ನುಡಿ. ಬಸ್ ಮೇಲೆ ಕೂತು ನಿಗಿ ಬ್ಯಾರಿಗೇಡ್ ತಳ್ಳಿ ಎಕ್ಸಾಮ್ ನುಗ್ಗಲು ಯತ್ನ, ನೂಕಾಟ, ತಳ್ಳಾಟ, ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು. ರೈಲ್ವೆ ವ್ಯವಸ್ಥಾಪಕ ಹುದ್ದೆಗೆ ರೈಲ್ವೆ ಪರೀಕ್ಷಾ ಮಂಡಳಿ ಬೆಂಗಳೂರು, ಹುಬ್ಬಳ್ಳಿ, ಮೈಸೂರಿನಲ್ಲಿ ಪರೀಕ್ಷೆ ಏರ್ಪಡಿಸಿತ್ತು. ಇಂಗ್ಲಿಷ್, ಹಿಂದಿಯಲ್ಲಿ ಮಾತ್ರ ಎಕ್ಸಾಮ್ ಬರೆಯಲು ಅವಕಾಶ ನೀಡಲಾಗಿತ್ತು. ಇದರ ವಿರುದ್ಧ ಸಿಡಿದ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ರೈಲ್ವೆ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರು, ಹುಬ್ಬಳ್ಳಿ ಮತ್ತು ಮೈಸೂರು ವಲಯದಲ್ಲಿ ಪರೀಕ್ಷೆ ನಡೆಸ್ತಾ ಇದೆ. ಅನುಕಂಪದ ಆಧಾರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಮತ್ತು ಡಿ ಗ್ರೂಪ್ ಮತ್ತು ಸಿ ಗ್ರೂಪಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡ ಬಿಟ್ಟರೆ ಅವ್ರಿಗೆ ಹಿಂದಿನೂ ಬರಲ್ಲ, ಇಂಗ್ಲೀಷು ಬರಲ್ಲ. ಆದರೆ ಉತ್ತರ ಭಾರತದಲ್ಲಿ ಮಾಡುವಂಥ ಪರೀಕ್ಷೆಗಳನ್ನು ಹಿಂದಿ ಇಂಗ್ಲೀಷಲ್ಲಿ ಮಾಡೋದ್ರಿಂದ ಅವ್ರು ಹಿಂದಿಲಿ ಬರೆದು ಪ್ರಮೋಷನ್ ತಗೊಂಡು ಹೆಚ್ಚಿನ ಸಂಬಳ ಪಡೆಯುವಂಥ ಮತ್ತು ಉನ್ನತ ಹುದ್ದೆಗೆ ಹೋಗುವಂಥ ಅವಕಾಶ ಆಗ್ತದೆ. ರೈಲ್ವೆ ನಿಲ್ದಾಣದ ಅಷ್ಟದಿಕ್ಕಿನಲ್ಲಿ ಪೊಲೀಸರು ಸರ್ಪಗಾವಲು ಹಾಕಿದ್ರು. ಪ್ರಯಾಣಿಕರ ಸೋಗಿನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ತಳ್ಳಾಟ, ನೂಕಾಟ ನಡೆಯಿತು. ಕೆಲಕಾಲ ಹೈಡ್ರಾಮವೇ ನಡೆದು ಹೋಯಿತು. ಹೋರಾಟದ ಕಿಚ್ಚು, ಪರೀಕ್ಷೆ ತಾತ್ಕಾಲಿಕ ಮುಂದೂಡಿಕೆ. ರೈಲ್ವೆ ಇಲಾಖೆ ವಿರುದ್ಧ ಆಕ್ರೋಶ ಸ್ಫೋಟ ಆಗ್ತಿದ್ದಂತೆ ರೈಲ್ವೆ ಇಲಾಖೆ ಇಂದಿನ ಪರೀಕ್ಷೆಯನ್ನ ತಾತ್ಕಾಲಿಕವಾಗಿ ಮುಂದೂಡಿದೆ. RRC ಚೇರ್ಮನ್ ಆಗಿರುವಂಥ ಆಸಿಫ್ ಅನ್ಸಾರಿ ಅನ್ನೋರು ನನ್ನ ಜೊತೆಯಲ್ಲಿ ಅವರು ಮಾತಾಡಿದಾಗ ಹೇಳಿದ್ರು, ಗೌಡ್ರೆ, ನಾವು ಪರೀಕ್ಷೆಯನ್ನು ರದ್ದು ಮಾಡಿದ್ದೀವಿ. ಇನ್ನು ಯಾವುದೇ ಪರೀಕ್ಷೆ ನಾವು ಈ ದಿನಾಂಕದಲ್ಲಿ ನಡೆಸೋದಿಲ್ಲ. ಮುಂದಿನ ದಿನಾಂಕದಲ್ಲಿ ನಾವೇನಾದರೂ ರೈಲ್ವೆ ಪರೀಕ್ಷೆ ನಡೆಸಬೇಕು ಅನ್ನೋ ತೀರ್ಮಾನ ಬಂದಾಗ ನಾವು ನಿಮ್ಮ ಆಗ್ರಹವನ್ನು ನಾವು ಕೇಂದ್ರಕ್ಕೆ ಮುಟ್ಟಿಸ್ತೀವಿ. ಇನ್ನು ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅವಕಾಶ ಕೊಡಬೇಕೆಂದು ಆಗ್ರಹಿಸಿ ಶನಿವಾರದಂದು ಕೇಂದ್ರ ರೈಲ್ವೆ ಸಚಿವರನ್ನ ಭೇಟಿಯಾಗಲು ಕರವೇ ಕೆಲ ನಾಯಕರು ದೆಹಲಿಗೆ ಹೋಗಲಿದ್ದಾರೆ. ಈ ಭೇಟಿಯ ಬಳಿಕ ರೈಲ್ವೆ ಇಲಾಖೆಯ ಮುಂದಿನ ನಡೆ ಸ್ಪಷ್ಟವಾಗಲಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೈಲ್ವೆ ಇಲಾಖೆಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ರಣಕಹಳಿಯನ್ನ ಮೊಳಗಿಸಿತ್ತು. ಕನ್ನಡದಲ್ಲಿ ಪರೀಕ್ಷೆಯನ್ನ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ರೈಲ್ವೆ ನಿಲ್ದಾಣಕ್ಕೂ ಕೂಡ ನುಗ್ಗಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಡ ಕೂಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನೋಡ್ಕೊಂಬ. ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಿಗರ ಕಡೆಗಣನೆ, ಹಿಂದಿಗೆ ವಿರೋಧ, ಕರವೇ ಕಾರ್ಯಕರ್ತರ ಧರಣಿ. ಅಯ್ಯಯ್ಯೋ ಕನ್ನಡಿಗರಿಗೆ ಅನ್ಯಾಯ, ಕೇಂದ್ರ ಸರ್ಕಾರದಿಂದ ದೌರ್ಜನ್ಯ, ಕನ್ನಡ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರೈಲ್ವೆ ಇಲಾಖೆ ವಿರುದ್ಧ ಆಕ್ರೋಶದ ನುಡಿ. ಬಸ್ ಮೇಲೆ ಕೂತು ನಿಗಿ ಬ್ಯಾರಿಗೇಡ್ ತಳ್ಳಿ ಎಕ್ಸಾಮ್ ನುಗ್ಗಲು ಯತ್ನ, ನೂಕಾಟ, ತಳ್ಳಾಟ, ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು. ರೈಲ್ವೆ ವ್ಯವಸ್ಥಾಪಕ ಹುದ್ದೆಗೆ ರೈಲ್ವೆ ಪರೀಕ್ಷಾ ಮಂಡಳಿ ಬೆಂಗಳೂರು, ಹುಬ್ಬಳ್ಳಿ, ಮೈಸೂರಿನಲ್ಲಿ ಪರೀಕ್ಷೆ ಏರ್ಪಡಿಸಿತ್ತು.
ಇಂಗ್ಲಿಷ್ ಹಿಂದಿಯಲ್ಲಿ ಮಾತ್ರ ಎಕ್ಸಾಮ್ ಬರೆಯಲು ಅವಕಾಶ ನೀಡಲಾಗಿತ್ತು. ಇದರ ವಿರುದ್ಧ ಸಿಡಿದ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ರೈಲ್ವೆ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರು, ಹುಬ್ಬಳ್ಳಿ ಮತ್ತು ಮೈಸೂರು ವಲಯದಲ್ಲಿ ಪರೀಕ್ಷೆ ನಡೆಸ್ತಾ ಇದೆ. ಅನುಕಂಪದ ಆಧಾರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಮತ್ತು ಡಿ ಗ್ರೂಪ್ ಮತ್ತು ಸಿ ಗ್ರೂಪಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡ ಬಿಟ್ಟರೆ ಅವ್ರಿಗೆ ಹಿಂದಿನೂ ಬರಲ್ಲ, ಇಂಗ್ಲೀಷು ಬರಲ್ಲ. ಆದರೆ ಉತ್ತರ ಭಾರತದಲ್ಲಿ ಮಾಡುವಂಥ ಪರೀಕ್ಷೆಗಳನ್ನು ಹಿಂದಿ ಇಂಗ್ಲೀಷಲ್ಲಿ ಮಾಡೋದ್ರಿಂದ ಅವ್ರು ಹಿಂದಿಲಿ ಬರೆದು ಪ್ರಮೋಷನ್ ತಗೊಂಡು ಹೆಚ್ಚಿನ ಸಂಬಳ ಪಡೆಯುವಂಥ ಮತ್ತು ಉನ್ನತ ಹುದ್ದೆಗೆ ಹೋಗುವಂಥ ಅವಕಾಶ ಆಗ್ತದೆ. ರೈಲ್ವೆ ನಿಲ್ದಾಣದ ಅಷ್ಟದಿಕ್ಕಿನಲ್ಲಿ ಪೊಲೀಸರು ಸರ್ಪಗಾವಲು ಹಾಕಿದ್ರು. ಪ್ರಯಾಣಿಕರ ಸೋಗಿನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆಯಿತು. ಕೆಲಕಾಲ ಹೈಡ್ರಾಮವೇ ನಡೆದು ಹೋಯಿತು. ಹೋರಾಟದ ಕಿಚ್ಚು, ಪರೀಕ್ಷೆ ತಾತ್ಕಾಲಿಕ ಮುಂದೂಡಿಕೆ. ರೈಲ್ವೆ ಇಲಾಖೆ ವಿರುದ್ಧ ಆಕ್ರೋಶ ಸ್ಫೋಟ ಆಗ್ತಿದ್ದಂತೆ ರೈಲ್ವೆ ಇಲಾಖೆ ಇಂದಿನ ಪರೀಕ್ಷೆಯನ್ನ ತಾತ್ಕಾಲಿಕವಾಗಿ ಮುಂದೂಡಿದೆ. RRC ಚೇರ್ಮನ್ ಆಗಿರುವಂಥ ಆಸಿಫ್ ಅನ್ಸಾರಿ ಅನ್ನೋರು ನನ್ನ ಜೊತೆಯಲ್ಲಿ ಅವರು ಮಾತಾಡಿದಾಗ ಹೇಳಿದ್ರು, ಗೌಡ್ರೆ, ನಾವು ಪರೀಕ್ಷೆಯನ್ನು ರದ್ದು ಮಾಡಿದ್ದೀವಿ. ಇನ್ನು ಯಾವುದೇ ಪರೀಕ್ಷೆ ನಾವು ಈ ದಿನಾಂಕದಲ್ಲಿ ನಡೆಸೋದಿಲ್ಲ. ಮುಂದಿನ ದಿನಾಂಕದಲ್ಲಿ ನಾವೇನಾದರೂ ರೈಲ್ವೆ ಪರೀಕ್ಷೆ ನಡೆಸಬೇಕು ಅನ್ನೋ ತೀರ್ಮಾನ ಬಂದಾಗ ನಾವು ನಿಮ್ಮ ಆಗ್ರಹವನ್ನು ನಾವು ಕೇಂದ್ರಕ್ಕೆ ಮುಟ್ಟಿಸ್ತೀವಿ. ಇನ್ನು ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅವಕಾಶ ಕೊಡಬೇಕೆಂದು ಆಗ್ರಹಿಸಿ ಶನಿವಾರದಂದು ಕೇಂದ್ರ ರೈಲ್ವೆ ಸಚಿವರನ್ನ ಭೇಟಿಯಾಗಲು ಕರವೇ ಕೆಲ ನಾಯಕರು ದೆಹಲಿಗೆ ಹೋಗಲಿದ್ದಾರೆ. ಈ ಭೇಟಿಯ ಬಳಿಕ ರೈಲ್ವೆ ಇಲಾಖೆಯ ಮುಂದಿನ ನಡೆ ಸ್ಪಷ್ಟವಾಗಲಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೈಲ್ವೆ ಇಲಾಖೆಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ರಣಕಹಳಿಯನ್ನ ಮೊಳಗಿಸಿತ್ತು. ಕನ್ನಡದಲ್ಲಿ ಪರೀಕ್ಷೆಯನ್ನ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ರೈಲ್ವೆ ನಿಲ್ದಾಣಕ್ಕೂ ಕೂಡ ನುಗ್ಗಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಡ ಕೂಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನೋಡ್ಕೊಂಬ. ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಿಗರ ಕಡೆಗಣನೆ, ಹಿಂದಿಗೆ ವಿರೋಧ, ಕರವೇ ಕಾರ್ಯಕರ್ತರ ಧರಣಿ. ಅಯ್ಯಯ್ಯೋ, ಕನ್ನಡಿಗರಿಗೆ ಅನ್ಯಾಯ, ಕೇಂದ್ರ ಸರ್ಕಾರದಿಂದ ದೌರ್ಜನ್ಯ, ಕನ್ನಡ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರೈಲ್ವೆ ಇಲಾಖೆ ವಿರುದ್ಧ ಆಕ್ರೋಶದ ನುಡಿ. ಬಸ್ ಮೇಲೆ ಕೂತು ನಿಗಿ ಬ್ಯಾರಿಗೇಡ್ ತಳ್ಳಿ ಎಕ್ಸಾಮ್ ನುಗ್ಗಲು ಯತ್ನ, ನೂಕಾಟ, ತಳ್ಳಾಟ, ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು. ರೈಲ್ವೆ ವ್ಯವಸ್ಥಾಪಕ ಹುದ್ದೆಗೆ ರೈಲ್ವೆ ಪರೀಕ್ಷಾ ಮಂಡಳಿ ಬೆಂಗಳೂರು, ಹುಬ್ಬಳ್ಳಿ, ಮೈಸೂರಿನಲ್ಲಿ ಪರೀಕ್ಷೆ ಏರ್ಪಡಿಸಿತ್ತು. ಇಂಗ್ಲಿಷ್ ಹಿಂದಿಯಲ್ಲಿ ಮಾತ್ರ ಎಕ್ಸಾಮ್ ಬರೆಯಲು ಅವಕಾಶ ನೀಡಲಾಗಿತ್ತು. ಇದರ ವಿರುದ್ಧ ಸಿಡಿದ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ರೈಲ್ವೆ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರು, ಹುಬ್ಬಳ್ಳಿ ಮತ್ತು ಮೈಸೂರು ವಲಯದಲ್ಲಿ ಪರೀಕ್ಷೆ ನಡೆಸ್ತಾ ಇದೆ. ಅನುಕಂಪದ ಆಧಾರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಮತ್ತು ಡಿ ಗ್ರೂಪ್ ಮತ್ತು ಸಿ ಗ್ರೂಪಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡ ಬಿಟ್ಟರೆ ಅವ್ರಿಗೆ ಹಿಂದಿನೂ ಬರಲ್ಲ, ಇಂಗ್ಲೀಷು ಬರಲ್ಲ. ಆದರೆ ಉತ್ತರ ಭಾರತದಲ್ಲಿ ಮಾಡುವಂಥ ಪರೀಕ್ಷೆಗಳನ್ನು ಹಿಂದಿ ಇಂಗ್ಲೀಷಲ್ಲಿ ಮಾಡೋದ್ರಿಂದ ಅವ್ರು ಹಿಂದಿಲಿ ಬರೆದು ಪ್ರಮೋಷನ್ ತಗೊಂಡು ಹೆಚ್ಚಿನ ಸಂಬಳ ಪಡೆಯುವಂಥ ಮತ್ತು ಉನ್ನತ ಹುದ್ದೆಗೆ ಹೋಗುವಂಥ ಅವಕಾಶ ಆಗ್ತದೆ. ರೈಲ್ವೆ ನಿಲ್ದಾಣದ ಅಷ್ಟದಿಕ್ಕಿನಲ್ಲಿ ಪೊಲೀಸರು ಸರ್ಪಗಾವಲು ಹಾಕಿದ್ರು. ಪ್ರಯಾಣಿಕರ ಸೋಗಿನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆಯಿತು. ಕೆಲಕಾಲ ಹೈಡ್ರಾಮವೇ ನಡೆದು ಹೋಯಿತು. ಹೋರಾಟದ ಕಿಚ್ಚು, ಪರೀಕ್ಷೆ ತಾತ್ಕಾಲಿಕ ಮುಂದೂಡಿಕೆ. ರೈಲ್ವೆ ಇಲಾಖೆ ವಿರುದ್ಧ ಆಕ್ರೋಶ ಸ್ಫೋಟ ಆಗ್ತಿದ್ದಂತೆ ರೈಲ್ವೆ ಇಲಾಖೆ ಇಂದಿನ ಪರೀಕ್ಷೆಯನ್ನ ತಾತ್ಕಾಲಿಕವಾಗಿ ಮುಂದೂಡಿದೆ.
RRC ಚೇರ್ಮನ್ ಆಗಿರುವಂಥ ಆಸಿಫ್ ಅನ್ಸಾರಿ ಅನ್ನೋರು ನನ್ನ ಜೊತೆಯಲ್ಲಿ ಅವರು ಮಾತಾಡಿದಾಗ ಹೇಳಿದ್ರು, ಗೌಡ್ರೆ ನಾವು ಪರೀಕ್ಷೆಯನ್ನು ರದ್ದು ಮಾಡಿದ್ದೀವಿ, ಇನ್ನು ಯಾವುದೇ ಪರೀಕ್ಷೆ ನಾವು ಈ ದಿನಾಂಕದಲ್ಲಿ ನಡೆಸೋದಿಲ್ಲ, ಮುಂದಿನ ದಿನಾಂಕದಲ್ಲಿ ನಾವೇನಾದರೂ ರೈಲ್ವೆ ಪರೀಕ್ಷೆ ನಡೆಸಬೇಕು ಅನ್ನೋ ತೀರ್ಮಾನ ಬಂದಾಗ ನಾವು ನಿಮ್ಮ ಆಗ್ರಹವನ್ನು ನಾವು ಕೇಂದ್ರಕ್ಕೆ ಮುಟ್ಟಿಸ್ತೀವಿ. ಇನ್ನು ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅವಕಾಶ ಕೊಡಬೇಕೆಂದು ಆಗ್ರಹಿಸಿ ಶನಿವಾರದಂದು ಕೇಂದ್ರ ರೈಲ್ವೆ ಸಚಿವರನ್ನ ಭೇಟಿಯಾಗಲು ಕರವೇ ಕೆಲ ನಾಯಕರು ದೆಹಲಿಗೆ ಹೋಗಲಿದ್ದಾರೆ. ಈ ಭೇಟಿಯ ಬಳಿಕ ರೈಲ್ವೆ ಇಲಾಖೆಯ ಮುಂದಿನ ನಡೆ ಸ್ಪಷ್ಟವಾಗಲಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.